ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಏನಿದು ಆಲ್ ಆಫ್ ಸಡನ್ ಬೆಟ್ಟದ ಮೇಲೆ ಇತ್ಕೊಂಡು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಎಸ್, ಲಾಸ್ಟ್ ವೀಕು ಬಾಹುಬಲಿಯ ಬೆಟ್ಟ ಅದನ್ನು ಹತ್ತಿದ್ವಿ. ಇವತ್ತು ಹುಲುಕುಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಓಕೆ, ಇದು ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಆ ಕಡೆ ಬರುತ್ತೆ, ನೆಲಮಂಗಲ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ. ಅದೇ ಸೇಮ್ ಓಲ್ಡ್ ಗ್ಯಾಂಗ್. ನಾನು, ನಿಶಾಂತು, ವಿಷ್ಣು. ಇವತ್ತು ವಿಷ್ಣು ಬಂದಿದ್ದಾನೆ, ಬಟ್ ಅನ್ಫಾರ್ಚುನೇಟ್ಲಿ ಶ್ಯಾಮ ಉಡುಪಿಗೆ ಹೋಗಿದ್ದಾನೆ, ಸೊ ಅವನಿಗೆ ಬರೋಕ್ಕಾಗಲಿಲ್ಲ. ಆಮೇಲೆ ನಿಶಾಂತಿನ ಕಸಿನ್ ಬಂದಿದ್ದಾರೆ. ಸೊ ನಾವೆಲ್ಲರೂ 4 ಜನ ಹತ್ತಾ ಇದ್ದೀವಿ. ಸೊ ದೊಡ್ಡಬಳ್ಳಾಪುರದಿಂದ ನಾವು ಬಂದ್ವಿ. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ಸನ್ರೈಸ್ ಕಾಣುತ್ತಂತೆ, ಬಟ್ ನಮಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಟೈಮ್ ಬಂದು ಆಲ್ಮೋಸ್ಟ್ 8 o'clock ಆಗಿದೆ. ಈಗ ಬರ್ತಾ ಇದ್ದೀವಿ. ಸೊ ಬನ್ನಿ ಮೇಲ್ಗಡೆ ಹೋಗೋಣಂತೆ. ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸೇ ಇದ್ದಾವೆ. ಈಗ ಎಲ್ಲೂ ನಿಮಗೆ ರಾಕ್ ಥರ ಫುಲ್ ಹತ್ತೋದಿಲ್ಲ, ಫುಲ್ ಸ್ಟೆಪ್ಸ್ ಇದೆ ನಡ್ಕೊಂಡು ಹೋಗೋಂಗೆ. ಆಮೇಲೆ ರೈಲ್ಸ್ ಮಾಡಿದ್ದಾರೆ ಈ ಥರ ಕೈಯಲ್ಲಿ ಹಿಡ್ಕೊಂಡು ಹತ್ತೋಕ್ಕೆ. ಮೇಲ್ಗಡೆ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ ಅಂತೆ, ಅಂದರೆ ಕೆಳಗಡೆ ಹಾಕಿದ್ರು, ಗೊತ್ತಿಲ್ಲ ನಮಗೆ. ಮೇಲ್ಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಟಯರ್ಡ್ ಆಗಿದೆ, ಬಿಕಾಸ್ ಬಿಸಿಲು ಹಾಗೇ ಇದೆ. ಹಿಂದ್ಗಡೆ ಇನ್ಸೆಕ್ಟ್ಸಿಂದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ತುಂಬ ಸೌಂಡ್ ಮಾಡ್ತಾ ಇದ್ದಾವೆ. ಅಲ್ಲಿದೆ ಕಾರು. ಹೀಗೆ ಹತ್ಕೊಂಡು ಹೀಗೆ ಬಂದ್ವಿ. ಈಗ ಅಲ್ಲಿವರೆಗೂ ಮೇಲ್ಗಡೆ ಹೋಗಬೇಕು. ಇದು ಜಸ್ಟ್ ಒಬ್ಬರನ್ನ ನಾವಿಲ್ಲಿ ಮಾತಾಡ್ಸಿದ್ವಿ. ಇದು ವೀರಭದ್ರ ದೇವರ ದೇವಸ್ಥಾನ ಅಲ್ಲಿ ಬೆಟ್ಟದ ಮೇಲಿದೆ. ಅಲ್ಲಿ ಪಾಂಡ್ ಥರ ಇದೆ, ಅಲ್ಲಿ ಸ್ನಾನ ಮಾಡ್ತಾರೆ. ಸ್ವಲ್ಪ ಡೀಪ್ ಇದೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಲ್ಲಿ ರಾಡೆಲ್ಲ ಮಾಡಿದ್ದಾರೆ. ಹುಷಾರಾಗಿ ನೆಕ್ಸ್ಟ್ ಟೈಮ್ ಯಾರಾದರೂ ಹೋದರೆ ಹುಷಾರಾಗಿ ಸ್ನಾನ ಮಾಡಿ. ನೋಡಿ, ಸ್ಮಾಲ್ ಟೆಂಪಲ್ ಇದೆ. ಮೇಲೆ ಅಮ್ಮಂದು. ಓಕೆ, ಓ ಅಲ್ಲಿ ಮೇಲಿದೆ. ನಾ ಈ ಲೈಟ್ ಅಂದ್ಕೊಂಡೆ. ಸೊ ಇದು ಹಿಸ್ಟ್ರಿ ನಾನು ನೋಡ್ಕೊಳ್ಳಿಲ್ಲ ಆ್ಯಕ್ಚುಲಿ. ನಿಂಗೆ ಗೊತ್ತಾಯ್ತಾನ ವಿಷ್ಣು ಇಲ್ಲಿದೆ ಹಿಸ್ಟ್ರಿ ಏನಂತ? ಸೊ ವಿಷ್ಣುನು ನೋಡ್ಕೊಂಡೇ ಇಲ್ಲ ಅಂತ ಇಲ್ಲಿ ಹಿಸ್ಟ್ರಿನ. ಸುಮ್ಮನೆ ನಾವು ರ್ಯಾಂಡಮ್ ಆಗಿ ಏನು ಸಿಗಲಿಲ್ಲ ಆ್ಯಕ್ಚುಲಿ. ಹೌದಾ? ಎಲ್ಲೋದ್ರಿ ಇವರು ಮೇಲೆ? ಸೊ ಮೇಲ್ಗಡೆ ಇದೆ ದೇವಿ ಟೆಂಪಲ್ಲು, ಅದಾದಮೇಲೆ ವೀರಭದ್ರ ಸ್ವಾಮಿ ಟೆಂಪಲ್ಲು. ಸೊ ನಾನು ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಅದೇ ದೇವಿ ಟೆಂಪಲ್ಲು. ಪೂಜೆ ಮಾಡ್ತಾಯಿದ್ದಾರೆ, ಕೇಳಿಸ್ತಾ ಇದೆ, ಮಂತ್ರ ಹೇಳ್ತಾರದು. ಬಟ್ ಸದ್ಯ ಹೋಗ್ತಾ ಇಲ್ಲ. ಟಾಪಿಗೆ ಹೋಗಿ ಬರಬೇಕಾದ್ರೆ ಟೆಂಪಲಿಗೆ ಹೋಗಿ ಬರ್ತೀವಿ. ಸೊ ಇಷ್ಟೊತ್ತು ಮೆಟ್ಲಲ್ಲಿ ಬಂದ್ವಿ. ಈಗ ಈ ಥರ ಇದೆ ನೋಡಿ ಟೆರೇನ್. ಸೊ ಆ್ಯಕ್ಚುಲಿ ಈ ಥರ ಇದ್ದರೆ ಈಸಿ.
ನನ್ನ ಪ್ರಕಾರ ಹತ್ತೋದು ಅಷ್ಟೊಂದು ಟಯರ್ಡ್ ಆಗಲ್ಲ. ಒಳಗಡೆ ಹುಲಿಕಲ್ ವೀರಭದ್ರ ದೇವರ ದೇವಸ್ಥಾನ ಇದೆ. ಸೊ ಅದು ನಮ್ಮ ಮನೆ ದೇವರು. ಅಂದರೆ ಇಲ್ಲಿ ಸಣ್ಣಪುರ ವೀರಭದ್ರ ದೇವರು ಅಂತ ಬಳ್ಳಾರಿ ಡಿಸ್ಟಿಕ್ ಹತ್ರ ಬರುತ್ತೆ, ಕಂಪ್ಲಿ ಹತ್ರ. ಅಲ್ಲಿ ನಮ್ಮ ಮನೆ ದೇವರು ವೀರಭದ್ರ ದೇವರು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ತುಂಬ ಚೆನ್ನಾಗಿದೆ, ಗುಹೆ ಒಳಗಡೆ ಹೋಗಬೇಕು. ಚೆನ್ನಾಗಿತ್ತು. ಅಲ್ಲಿ ಯಾರೋ ಪೂಜೆ ಮಾಡಿಸ್ತಾಯಿದ್ರು, ರುದ್ರಾಭಿಷೇಕ. ಸೊ ಅದಕ್ಕೋಸ್ಕರ ನಾವಲ್ಲಿ ಇರಲಿಲ್ಲ, ತುಂಬ ಸ್ವೆಟ್ ಆಗಿದ್ವಿ. ಸುಮ್ಮನೆ ಯಾಕೆ ಅಲ್ಲಿರೋದು ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಸೊ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಕೆಳಗಡೆ ಒಂದು ಪಾಂಡ್ ಇದೆ ಅಂತ ತೋರಿಸಿದ್ನಲ್ಲ, ಅಲ್ಲಿ ಕೈಕಾಲು ತೊಳ್ಕೊಂಡು ಬನ್ನಿ, ಮುಖ ತೊಳ್ಕೊಂಡು ಬನ್ನಿ. ಸೊ ಇಲ್ಲಿ ವೀರಭದ್ರ ದೇವಸ್ಥಾನ ಇರೋದ್ರಿಂದ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಗುಹೆ ಒಳಗಡೆ ತಣ್ಣಗಿದೆ. ಒಳಗಡೆ ಹೋದ್ಮೇಲೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಟೆಂಪಲ್ ಇರೋದು. ಸೊ ಹಾಗಾಗಿ ನಾವು ರ್ಯಾಂಡಮಾಗಿ ಬಂದ್ವಿ. ಆಮೇಲೆ ಗೊತ್ತಾಯಿತು, ಓಕೆ ಇಲ್ಲಿ ವೀರಭದ್ರ ದೇವಸ್ಥಾನ ಇದೆ ಮೇಲ್ಗಡೆ ಅಂತ. ಸೊ ಟೆಂಪಲ್ ಆದಮೇಲೆ ಇಲ್ಲಿ ಸಣ್ಣ ಕವಲ ದಾರಿ ಇದೆ, ಬನ್ನಿ ನೋಡೋಣ, ಹತ್ಕೊಂಡು ಮೇಲೆ ಹೋಗೋಣ. ಸೊ ಎಲ್ಲೂ ದಾರಿ ಅಂತ ಪ್ರಾಪರಾಗಿ ಮಾಡಿಲ್ಲ, ಇದೇ ಥರ ಇಲ್ಲಿ ಈ ಥರನೇ ಹೋಗ್ಬೇಕೀಗ. ಲೆಟ್ಸ್ ಗೋ. ಸೊ ನಾವು ದೇವಸ್ಥಾನ ಮುಗಿಸ್ಕೊಂಡು ಮೇಲ್ಗಡೆ ಬಂದಮೇಲೆ ಸೊ ಒನ್ ವ್ಯೂ ಪಾಯಿಂಟ್ ಅಂತ ಇಲ್ಲ ಇಲ್ಲಿ, 2 to 3 ವ್ಯೂ ಪಾಯಿಂಟ್ಸ್ ಇದ್ದಾವೆ. ಡಿಫ್ರೆಂಟ್ ಡೈರೆಕ್ಷನಲ್ಲಿದೆ. ನಿಧಾನಕ್ಕೆ ಸ್ಲೋ ಆಗಿ ಎಲ್ಲನೂ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ರ್ಯಾಂಡಮಾಗಿ ಒಂದು ಕಡೆ ಬಂದಿದ್ದೀವಿ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಕೆಲವೊಬ್ಬರು ಕ್ಲೀನ್ಲಿನೆಸ್ ಅವೇರ್ನೆಸ್ಸಿಗೋಸ್ಕರ ಬಂದಿದ್ದರು, ಕ್ಲೀನು ಮಾಡ್ತಾಯಿದ್ರು. ಆ ಥರ ನಾವು ಯಾವಾಗಾದರೂ ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಮಾಡೋಣ, ಈ ಥರ ಪ್ಲೇಸಸ್ನ ಕ್ಲೀನಾಗಿ ಇಟ್ಕೊಳ್ಳೋಣ. ಬಿಕಾಸ್ ದೀಸ್ ಆರ್ ಅವರ್ ನ್ಯಾಚುರಲ್ ರಿಸೋರ್ಸ್ ಅಲ್ವಾ. ಸೊ ಈ ಥರದ ಟ್ರೆಕ್ಕಿಂಗ್ ಸ್ಪಾಟ್ಸ್ನ ನಾವು ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿ ಜನ ಬರ್ತಾರೆ. ಈ ಒಂದು ನಾವು ಮಿನಿಮಲ್ ಎಂಟ್ರಿ ಫೀಸ್ ಇಟ್ಟರು ಸೊ ಇಲ್ಲಿ ಪ್ಲೇಸ್ ಇರೋರಿಗೆ, ಇಲ್ಲಿ ಜನಕ್ಕೆ ಹೆಲ್ಪ್ ಆಗುತ್ತೆ, ಇವ್ರ ಎಕನಾಮಿಕ್ ಗ್ರೋತ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇದನ್ನು ನಾವು ಥಿಂಕ್ ಮಾಡಬೇಕು. ಬಟ್ ನೀವು ಈ ಥರ ಪ್ಲೇಸಿಗೆ ಬಂದರೆ ದಯವಿಟ್ಟು ಯಾರು ವಾಟ್ರ್ ಬಾಟಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು, ಚಿಪ್ಸು ಏನು ಎಸಿಬೇಡಿ.
ನೀವೇನೇ ಯೂಸ್ ಮಾಡಿದ್ರೂ ಅದನ್ನು ಬ್ಯಾಗಲ್ಲಿ ತೊಗೊಂಡೋಗಿ ಪ್ರಾಪರ್ ಪ್ಲೇಸಲ್ಲಿ ಡಿಸ್ಪೋಸ್ ಮಾಡಿ. ಈಗ ಮೇಲ್ಗಡೆ ಬಂದಿದ್ದೀವಿ. ಯಾರ್ಯಾರು ನರಪಿಳ್ಳೆನೂ ಇಲ್ಲ, ಆರಾಮಾಗಿ ಸುಖವಾಗಿ ಶಾಂತಿಯಿಂದ ಕೂತಿದ್ದೀವಿ. ಸೊ ಮೋಸ್ಟ್ ಪ್ರೊಬಬ್ಲಿ ಎಲ್ಲರೂ ಅದೇನು ವೀರಭದ್ರ ಸ್ವಾಮಿ ಟೆಂಪಲ್ ಇತ್ತಲ್ಲ ಅಲ್ಲಿವರೆಗೂ ಬಂದ್ಬಿಟ್ಟು ವಾಪಸ್ ಹೋಗ್ತಾರೆ ಅಂದ್ಕೊತೀನಿ. ಬಿಕಾಸ್ ಕೆಲವೊಬ್ಬರು ಡಾಗ್ಸ್ ಎಲ್ಲ ತೊಗೊಂಬಂದಿದ್ರು, 5 to 6 ಡಾಗ್ಸ್ ಬಂದಿತ್ತು. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು, ಎಳೆ ಮಗುನೆಲ್ಲ ಕರ್ಕೊಂಡು ಬಂದಿದ್ರು. ಮೋಸ್ಟ್ಲಿ ಅದೇ ಟೆಂಪಲ್ಗೋಸ್ಕರ. ಸೊ ಟೆಂಪಲ್ ಅಷ್ಟೇ, ತುಂಬ ಟೆಂಪಲ್ದು ಏನು ಬಾಗಿಲಿದೆ ಅಲ್ಲ, ಕುತ್ಕೊಂಡೇ ಹೋಗಬೇಕು. ನೀವು ನಿಂತ್ಕೊಂಡಂತೂ ಇಂಪಾಸಿಬಲ್ ಅದು. ಸೊ ಕುತ್ಕೊಂಡು ತೆಳ್ಕೋತಾ ಹೋಗಬೇಕು, ಅಷ್ಟು ಕೆಳಗಡೆ ಇದೆ ಗುಹೆ ಒಳಗಡೆ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ, ಶಾಂತಿಯಿಂದ. ಇಲ್ಲೂ ಅಷ್ಟೇ, ನಾವು ಟೆಂಪಲಿಂದ ಇನ್ನೊಂದು 100 ಮೀಟರ್ಸ್ ಸ್ವಲ್ಪ ಮುಂದ್ಗಡೆ ಬಂದ್ವಿ, ಸ್ವಲ್ಪ ಮೇಲೆ. ಇಲ್ಲೂ ಅಷ್ಟೇ ಪ್ರಶಾಂತವಾಗಿದೆ. 15 to 20 ಮಿನಿಟ್ಸ್ ನೀವು ಆರಾಮಾಗಿ ಕೂತ್ಕೋಬೋದು. ಎಷ್ಟು ಬಿಸಿಲಿದೆ ಅಂದರೆ ಈ ಬಂಡೆ ಕೆಳಗಡೆ ಕೂತಿರೋದಕ್ಕೆ ಒಂದಿಷ್ಟು ಸ್ವೆಟ್ ಆಗ್ತಾ ಇಲ್ಲ, ತಣ್ಣಗಿದೆ. ಎಲ್ಲೋ ಒಂದು ಕಡೆ ಪಕ್ಷಿ ಸದ್ದು ಕೇಳ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಮಳೆಯ ಒಂದು ಮೋಡ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಅನಿಸುತ್ತೆ. ಸನ್ರೈಸ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಯಾರೇ ಬಂದರೂ ನೀವು ಅರ್ಲಿ ಮಾರ್ನಿಂಗ್ ಬಿಟ್ಟು ಬನ್ನಿ, 6 o'clock ಆ ಥರ ಬಿಟ್ಟರೆ ನೀವು, ಅಥವಾ 5:30 ಆ ಥರ ಬಿಟ್ಟರೆ ನೀವು ಎಕ್ಸಾಕ್ಟ್ಲಿ 6 o'clock ಅಷ್ಟೊತ್ತಿಗೆ ಮೇಲ್ಗಡೆ ಬರ್ತೀರಾ. 30 to 45 ಮಿನಿಟ್ಸ್ ಬೇಕು ಇಲ್ಲಿಗೆ ಬರೋಕ್ಕೆ. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಮಧ್ಯ ಟೆಂಪಲ್ ಇದೆ. ಆಮೇಲೆ ಇಲ್ಲಿ ಏನು ನಿಮಗೆ ತಿನ್ನೋಕ್ಕೇನು ಸಿಗಲ್ಲ. ಸೊ ನೀವೇ ತೊಗೊಂಡು ಬರಬೇಕು. ವಾಟರ್ ಬಾಟಲ್ ಆಗಿರ್ಬೋದು ಎಲ್ಲ ತೊಗೊಂಡು ಬನ್ನಿ, ವಾಪಸ್ ತೊಗೊಂಡೋಗಿ. ಏನೇ ಇಲ್ಲಿ ಎಸ್ಬಿಟ್ಟು ಗಲೀಜು ಮಾಡಿ ಹೋಗಬೇಡಿ. ರಿಪೀಟೆಡ್ಲಿ ನಾನು ಹೇಳ್ತಾ ಇದ್ದೀನಿ, ಬಟ್ ಡೆಫಿನೆಟ್ಲಿ ಅದನ್ನು ಫಾಲೋ ಮಾಡಿ.